ಒಂದು ಕಡೆಗೆ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮೊನ್ನೆ ತಾನೇ ಬಸವರಾಜ ರಾಯರೆಡ್ಡಿ ಅವರು ಕರ್ನಾಟಕವೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವಂಥ ಮಾತನಾಡಿದ್ದಾರೆ ಅನ್ನುವಂಥ ಆರೋಪದ ವಿಚಾರವಾಗಿ ಸಾಕಷ್ಟು ದೊಡ್ಡ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಾ ಇದೆ. ಒಂದು ಕಡೆಗೆ ರಾಯರೆಡ್ಡಿ ನಾನು ಆ ರೀತಿ ಹೇಳಲೇ ಇಲ್ಲ, ಎಲ್ಲೂ ವಿಡಿಯೋ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಈಗ ಅವ್ರು ಆಡಿರುವಂಥ ಮಾತುಗಳು ಸರಿ ಇಲ್ಲ ಅನ್ನುವಂಥ ಮಾತನ್ನು ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ಇದೇ ರೀತಿ ಮಾತನಾಡಿದ್ರೆ ಖಂಡಿತವಾಗ್ಲೂ ಹೈಕಮಾಂಡ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಪಾಟೀಲ್ ಹೇಳಿದ್ದಾರೆ. ಇದರ ಜೊತೆಗೆ ಇದೇ ವಿಚಾರವನ್ನು ಕುಟುಕಿರುವಂಥ HDK ಸತ್ಯ ಹೇಳಿದ್ರೆ ಸಿಟ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ, ಇದನ್ನ ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ಅದು ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಕ್ರಮ ಕೈಗೊಳ್ಳುವಂತದ್ದು ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ್ನಂತೆ. ಯಾರು ಪಕ್ಷಕ್ಕೆ ದೊಡ್ಡವರಲ್ಲ. ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಸಮರಾಗ್ನಿ ಹೊತ್ತಿಸಿದೆ. ಗ್ಯಾರಂಟಿಗಳಿಗಾಗಿ ಸರ್ಕಾರ ಈ ಮೂಲಕ ಹಣ ಸಂಗ್ರಹ ಮಾಡ್ತಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂತ ಹೆಜ್ಜೆ ಹೆಜ್ಜೆಗೂ ಬಾಂಬ್ಗಳನ್ನ ಸಿಡಿಸುತ್ತಾ ಬರ್ತಿದೆ. ಇಂಥ ಸಮರದ ನಡುವೆ ಶಾಸಕ ಸಿಎಂ ರಾಜಕೀಯ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಹೇಳಿರುವ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ವಿಭಿನ್ನ ಚರ್ಚೆ ಹುಟ್ಟು ಹಾಕಿದೆ. ಭ್ರಷ್ಟಾಚಾರದ ವಿಚಾರವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಬಿಜೆಪಿ ನಾಯಕರ ವಾಗ್ಯುದ್ಧದ ಬತ್ತಳಿಕೆಗೆ ಅಸ್ತ್ರ ಕೊಟ್ಟಿದೆ. ಮೊನ್ನೆ ಕೊಪ್ಪಳದಲ್ಲಿ ಮಾತನಾಡಿದ್ದ ಬಸವರಾಜ ರಾಯರೆಡ್ಡಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳಿದ್ರು. ರಾಯರೆಡ್ಡಿ ಮಾತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಉಂಟು. ಹೀಗಿರುವಾಗ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಟ್ಟಿರುವ ರಾಯರೆಡ್ಡಿ, ಅಲ್ಲೂ ಕೂಡ ಭ್ರಷ್ಟಾಚಾರದಿಂದ ಅಭಿವೃದ್ಧಿ ಕೆಲಸಗಳು ಹಾಳಾಗ್ತಿವೆ, ನಾವೆಲ್ಲರೂ ಕೆಟ್ಟು ಹೋಗಿದ್ದೀವಿ ಅನ್ನೋ ಮೂಲಕ ಮತ್ತೊಂದು ರೀತಿಯ ವ್ಯಾಖ್ಯಾನಕ್ಕೆ ವೇದಿಕೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಆ್ಯಂಡ್ ಆ್ಯಸ್ ಎ ಲೆಜಿಸ್ಲೇಚರ್ ಐ ಸ್ಪೋಕ್ ದಿಸ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ನಾನು ಇನ್ನು ಮುಂದೆ ನೋಡಿಲ್ಲ, ಫ್ಲೋರ್ ಆಫ್ ದ ಹೌಸಲ್ಲಿಯೂ ನಾನು ಮಾತಾಡಿದ್ದೇನೆ, ಅದನ್ನು ಸರಿ ಮಾಡಬೇಕು ಅಂತಲೇ ಹೇಳಿದೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ, ಇದನ್ನು ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ಕರ್ನಾಟಕದಲ್ಲಿ ನಾನು ಮೊದಲು ಹೇಳಿದ್ದೆ, ಟ್ರಾನ್ಸ್ಫರ್ಸ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ. ಇದು ಸಿದ್ದರಾಮಯ್ಯ ಗೌರ್ಮೆಂಟಿನ ಸಮಸ್ಯೆ ಅಲ್ಲ. ಇದು ಇತ್ತೀಚಿನ 10-20 ವರ್ಷಗಳಲ್ಲಿ ಈ ಥರದ ಕರ್ನಾಟಕದಲ್ಲಿ ಆಗ್ತಾ ಬಂದಿದೆ. ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿದೆ, ಅಲ್ಲಿ ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ನಮ್ಮ ರಾಜ್ಯ ಸುಧಾರಣೆ ಆಗಬೇಕನ್ನೋದು ನಮ್ಮೆಲ್ಲರ ಆಸೆ, ನನ್ನ ಆಸೆ. ಈಗ ನಾವೆಲ್ಲರೂ ಕೆಟ್ಟೋಗಿದ್ದೇವೆ, ಸರಿ ಇಲ್ಲ. ಕರಪ್ಷನ್ಗೆ ಫಸ್ಟ್ ಕಾರಣ ಫಸ್ಟ್ ಡೇ ಆಫ್ ದ ನಾಮಿನೇಷನ್. ಯಾವ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಲೆಕ್ಷನ್ ನಡೀತದೆ, ನಾಮಿನೇಷನ್ ಕೊಟ್ಟ ದಿನದಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗ್ತದೆ. ಇದು ಸತ್ಯ ಅಲ್ವಾ? ನಾವು ಎಷ್ಟು ಖರ್ಚು ಮಾಡ್ತೇವೆ, ಎಷ್ಟೆಲ್ಲ ಆಗುತ್ತೆ, ಇದಕ್ಕೆಲ್ಲ ಒಂದು ಎಲೆಕ್ಟ್ರಿಕಲ್ ರಿಫಾರ್ಮ್ಸ್ ತರಬೇಕು ಅಂತಲೂ ಹೇಳಿದ್ದೆ ನಾನು ಹಿಂದಿನ ದಿವಸ. ಇನ್ನು ಪಬ್ಲಿಕ್ ಮೀಟಿಂಗಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ರಾಯರೆಡ್ಡಿ ಮಾತಿಗೆ ಸಚಿವ ಎಂಬಿ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಇಂಥವರ ಮೇಲೆ ಪಕ್ಷ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಅದು ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತೇಳಿ ರಾಯರೆಡ್ಡಿ ಅವರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಳೆ ಉಲ್ಟಾ ನೋಡಿದಾರೆ ಅಂತ ಕೇಳಿದ್ದೀನಿ ಹಿಂದಾಳೆ. ಆಮೇಲೆ ಅದು ಪಕ್ಷ ಗಮನಿಸ್ತದೆ. ಯಾರು ಪಕ್ಷಕ್ಕೆ ಇದ್ಬಿಟ್ಟವಲ್ಲ, ಪಕ್ಷದ ಇದು KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, AICC ಅಂತ ಗಮನಿಸ್ತದೆ. ಅದು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಅವ್ರಿಗೆ ಗೊತ್ತಿದ್ರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ನಿಶ್ಚಿತವಾಗಿ ಮುಜುಗರ ಅನ್ನಿಸ್ತದೆ, ಈ ಥರ ಮಾತಾಡೋದು ಸರಿಯಲ್ಲ. ಮತ್ತು ಇವ್ರ ಮೇಲೆ ಇಂಥವ್ರ ಮೇಲೆ ಪಕ್ಷ ಕ್ರಮ ತಗೋತಾರೆ. ಯಾರು ಪಕ್ಷಕ್ಕೆ ದೊಡ್ಡವರಲ್ಲ, ನೋಬಡಿ ವಿಲ್ ಬಿ ಸ್ಪೇರ್ಡ್. ರಾಯರೆಡ್ಡಿ ಮಾತಿಗೆ ರಿಯಾಕ್ಟ್ ಮಾಡಿದ ಸತೀಶ್ ಜಾರಕಿಹೊಳಿ, ಭ್ರಷ್ಟಾಚಾರ ಇದೆ ಅಂತ ಅವರು ಹೇಳ್ತಿದ್ದಾರೆ, ಅದನ್ನ ನಿಯಂತ್ರಣ ಮಾಡೋಕೆ ಕಡಿವಾಣ ಹಾಕಬೇಕಾಗಿದೆ ಅಂದ್ರು. ಪ್ರಶ್ನೆ ಇಲ್ಲ, ಅದು ಹೇಳಿದಾರಲ್ಲ, ಅದು ಎಲ್ಲಿ ಇದ್ದೇ ಇದೆ ಅಂತ ಹೇಳಿದಾರಲ್ಲ, ಇಲ್ಲ ಅಂತ ಇಲ್ಲಿ ಯಾರು ಹೇಳಿದ್ದಾರೆ, ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಎಂಬಿ ಅವರು ಕ್ರಮ ಕೈಗೊಳ್ಳುವಂಥದ್ದು ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ ಅಥವಾ ಯಾರಿಗಾರು ಹೇಳಿದಾರ ಅಥವಾ ಸಭೆಯಲ್ಲಿ ಏನಾರೋ ಭಾಷೆಯಲ್ಲಿ ಹೇಳಿದಾರ? ಇಲ್ಲ. ಬಿಜೆಪಿ ನಾಯಕರಂತೂ ರಾಯರೆಡ್ಡಿ ಹೇಳಿಕೆಯನ್ನೇ ದೊಡ್ಡದಾಗಿ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಮಾತನಾಡಿ, ಅವ್ರು ಹೇಳಿದ್ದು ಸತ್ಯ ಅಂದ್ರೆ ಸುನಿಲ್ ಕುಮಾರ್ ಸಿಎಂ ರಾಜೀನಾಮೆ ಕೊಡಬೇಕಿತ್ತು ಅಂತ ಲೇವಡಿ ಮಾಡಿದ್ದಾರೆ. ಇಡೀ ದೇಶದಲ್ಲಿ
ಕರ್ನಾಟಕ ರಾಜ್ಯ ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ಇತ್ತು. ಇವತ್ತು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಸಲ್ತದೆ. ಆ ಸತ್ಯವನ್ನ ಬಸವರಾಜ ರೆಡ್ಡಿ ಅವರು ಹೇಳಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲೂ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ರಾಯರೆಡ್ಡಿ ಹೇಳಿದ ಒಂದೇ ಒಂದು ಮಾತು ರಾಜಕೀಯ ವಾಕ್ ಸಮರಕ್ಕೆ ವೇದಿಕೆ ಕೊಟ್ಟಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.